ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಮಕೃಷ್ಣ ಹೆಗಡೆ ರಾಜ್ಯ ಕಂಡಂಥ ಕೆಲವು ಅಪ್ರತಿಮ ರಾಜಕಾರಣಿಗಳಲ್ಲಿ ಒಬ್ಬರು. ರಾಮಕೃಷ್ಣ ಹೆಗಡೆಯವರು ನಮ್ಮಿಂದ ದೂರವಾಗಿ 8 ವರ್ಷಗಳಾಯಿತು. ರಾಮಕೃಷ್ಣ ಹೆಗಡೆ ಹುಟ್ಟಿದ ದಿವಸ ಇವತ್ತು. ಬನ್ನಿ ಈ ಸಂದರ್ಭದಲ್ಲಿ ಅವರ ಪುತ್ರಿ ಏನು ಹೇಳ್ತಾರೆ ಕೇಳೋಣ. ಅವರ ಪುತ್ರಿ ಮಮತಾ ನಿಚಾನಿ ಈಗ ನಮ್ಮ ಜೊತೆಗಿದ್ದಾರೆ. ತಂದೆಯ ಬಗ್ಗೆ ಮಗಳು ಮಾತಾಡ್ತಾರೆ. ಅದೇ ಈಗಿನ ವಿಶೇಷ ಕಾರ್ಯಕ್ರಮ ನಾ ಕಂಡಂತೆ ನಮ್ಮಪ್ಪ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಮತಾ ನಿಚಾನಿ ಇದ್ದಾರೆ. ರಾಮಕೃಷ್ಣ ಹೆಗಡೆ ಅವರ ಪುತ್ರಿ ಮಮತಾಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇದು ನಿಮ್ಮ ಕಾರ್ಯಕ್ರಮ ಇದು, ಯಾಕಂದರೆ ನಿಮ್ಮ ತಂದೆಯವರ ಹುಟ್ಟಿದ ದಿನ ಇವತ್ತು. ಏನಂತೀರಿ ತಂದೆ ಬಗ್ಗೆ? ಅವ್ರು ಹುಟ್ಟಿದ ದಿನ ಇದು ದೇಶಕ್ಕೆ ಒಂದು ಒಳ್ಳೆಯದಾಗಿದ್ದು ಆ ದಿವಸ. ಆ್ಯಕ್ಚುಲಿ ನಾನು ಸುವರ್ಣ ಟಿ ವಿಗೆ ನನ್ನ ವಂದನೆಗಳು, ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಮೊದಲನೇದಾಗಿ. ಎರಡನೇದು, ನಾನೆಷ್ಟೋ ಪುಣ್ಯ ಪಡೆದಿರಬೇಕು ಅವ್ರ ಮಗಳಾಗಿದ್ದಕ್ಕೆ ಗ್ರೇಟ್ ಈ ಬರ್ತಲ್ಲಿ. ನಂದು ಮೈ ಥಾಟ್ಸ್ ಗೋ ಬ್ಯಾಕ್ ಟು ಹಿಸ್ ಬರ್ಡೇಸ್. ಬರ್ಡೇ ಅಂದರೆ ನಮಗೆ ಅಣ್ಣನ ಬರ್ಡೇ ಅಂದರೆ ಒಂದು ಭಾಳ ದೊಡ್ಡ ಸೆಲೆಬ್ರೇಷನ್, ನಮಗೊಂದು ಅಣ್ಣ ಅಂತ ಕರಿತಾ ಇದ್ವಿ ನಾವು. ಸೊ ಬೆಳಗ್ಗೆ ಅಣ್ಣನ ವಿಶ್ ಮಾಡೋಕ್ಕೆ ನಾವು ಹೋಗಲೇಬೇಕು. ಅಣ್ಣ ಬೆಂಗಳೂರಲ್ಲಿ ಇರಲೇಬೇಕು, ಎಲ್ಲಿದ್ದರೂ ಬೆಂಗಳೂರಿಗೆ ಬರ್ತಾರೆ ಆ ದಿವಸ ಫ್ಯಾಮಿಲಿ ಜೊತೆಗೆ ಇರಬೇಕು ಅಂತ. ಸೊ ನಾವೆಲ್ಲ ಹೋಗಿ ವಿಲ್ ಹ್ಯಾವ್ ಲಂಚ್, ಡಿನ್ನರ್, ಅವ್ರ ಜೊತೆಗೆ ಊಟ ಮಾಡೋದು ಇಡೀ ದಿನ. ಆಲ್ಮೋಸ್ಟ್ ಅವ್ರ ಜೊತೆಗೆ ಇರಲೇಬೇಕು. ಹೌದೌದು, ಅಪ್ಪನ ಜೊತೆಗೆ ಇರಲೇಬೇಕು. ಐದರ್ ಅವ್ರು ನಮ್ಮ ಮನೆಗೆ ಬರಬೇಕು ಅಥವಾ ನಾವು ಅವ್ರ ಮನೆಗೆ ಇರಬೇಕು ಆ ದಿನ. ಸೊ ಒಂಥರ ಸೆಲೆಬ್ರೇಷನ್ ನಮಗೆ. ಆ್ಯಂಡ್ ಆ ದಿನ ಅವ್ರಿಗೆ ಅವ್ರ ಅಡ್ಮೈರರ್ಸೇ ಅವ್ರದ್ದು ಇಡೀ ದಿನ ಅವ್ರದ್ದು ಅದರೊಳಗೆ ಹೋಗ್ತಿತ್ತು. ಬೆಳಗ್ಗೆ ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿಗೆ ಹೋಗೋದು. ಸೊ ಆದರೆ ಎಲ್ಲದೂ ಮಾಡ್ತಿದ್ರು ಅವರು ವಿತ್ ನೋ ಹೆಸಿಟೇಷನ್, ನೋ ಆ್ಯಂಗರ್. ಭಾಳ ಪ್ರೀತಿಯಿಂದ ಒಂದು ಅಣ್ಣ ಯಾವಾಗಲೂ ಅಷ್ಟೇ ನಾನು ನೋಡಿದ ಅಣ್ಣನ ಏನು ಮಾಡಿದ್ರು ಒಂದು ಒಳ್ಳೆ ಪ್ರೀತಿಯಿಂದ ಮಾಡ್ತಾಯಿದ್ರು. ಸೊ ಒಂದು ಖುಷಿ ಅವರಿಲ್ಲ ನಮ್ಮ ಜೊತೆ, ಅದು ಒಂದು ದೊಡ್ಡ ದುಃಖ. ಬಟ್ ಇದು ಅವ್ರ ಬರ್ಡೇ, ಸೊ ವಿ ಹ್ಯಾವ್ ಟು ಸೆಲೆಬ್ರೇಟ್. ಮೊದಲಿಂದನೂ ಹಾಗೇನಾ ಅಪ್ಪ? ಮೊದಲಿಂದನೇ ಹಂಗೆ. ನಾವು ಸಣ್ಣ ಮಕ್ಕಳು ಇರಬೇಕಾದ್ರೂ ಅಷ್ಟೇ ನಮ್ಮ ಎಲ್ರದ್ದು ಬರ್ಡೇ ಅದು ಅವ್ರದ್ದು ಒಂದೇ ಅಲ್ಲ, ನಮ್ಮ 3 ಜನದ ಬರ್ಡೇನು ಬಂದರೆ ಅಮ್ಮಂದು ಅಷ್ಟೇ. ನಾವು 5 ಜನ ಇರೋದು ಒಟ್ಟಿಗೆ. ಇವಾಗ ಫ್ಯಾಮಿಲಿ ಎಕ್ಸ್ಟೆಂಡೆಡು, ಅಳಿಯ ಸೊಸೆ ಅವರೆಲ್ಲ ಒಟ್ಟಿಗಿರ್ತಾರೆ. ಬಟ್ ನಾವೆಲ್ಲ ಒಟ್ಟಿಗಿರೋದು ಅದು ಕನ್ವೆನ್ಷನ್ ಥರ ಆಗಿತ್ತು. ಜಸ್ಟ್ ಆ್ಯಸ್ ಆನ್ ಸಂಡೇಸ್, ಅವ್ರ ವೀಕೆಂಡ್ಸ್ ಏನಿದೆ, ಯಾವ ಮಿನಿಸ್ಟರ್ ಇರಲಿ, ಸೆಂಟ್ರಲ್ ಮಿನಿಸ್ಟರ್ ಇರಲಿ, ಬೆಂಗಳೂರಿಗೆ ಬರ್ತಾನೆ ಇದ್ದರು ಸ್ಯಾಟರ್ಡೇ ಸಂಡೇ. ಆ್ಯಂಡ್ ಸಂಡೇ ಅವ್ರದ್ದು ಒಂದು ರೂಲ್ ಅಂದರೆ ಲಂಚ್ ಅವ್ರ ಜೊತೆಗೆ ಆಗಬೇಕು. ಮೊಮ್ಮಕ್ಕಳಂತೂ ಮೊದಲು ಕಳಿಸ್ಬೇಕು ಅವ್ರಿಗೆ, ಬೆಳಗ್ಗೆ ಅವ್ರ ಜೊತೆ ಕೂರ್ತಿದ್ರು. ಆಮೇಲೆ ನಾವೆಲ್ಲ ಹೋಗಬೇಕು. ಆ್ಯಂಡ್ ನಾವೆಲ್ಲ ಅಲ್ಲಿ ಕೂತ್ಕೊಂಡು ಏನು ಬೇಕಾದ್ರೂ ಅವ್ರ ಹತ್ರ ಕೇಳ್ಬೋದು, ಅವ್ರ ಹತ್ರ ಮಾತಾಡ್ಬೋದು. ಅವರು ಆ್ಯಕ್ಚುಲಿ ಅವತ್ತು ಹೆಚ್ಚು ಮಾತಾಡೋಲ್ಲ ಸಂಡೇ ಆಗಿದ್ದಕ್ಕೆ. ಆದರೆ ಮನೆಯಲ್ಲಿ ನಮ್ಮ ಜೊತೆಗೆ ಒಂದು ಲಂಚ್ ಅಂತೂ ಆಗಲೇಬೇಕು, ರೂಲ್ ಅದು, ಒಂದು ಅನ್ರಿಟನ್ ಲಾ ಅಂತ ಹೇಳ್ತಾ ಇದ್ವಿ ನಾವು ಅಣ್ಣಗೆ. ಅಣ್ಣ ಬೆಂಗಳೂರಲ್ಲಿ ಇರ್ತಾರೆ, ನಾವು ಬೆಂಗಳೂರಲ್ಲಿ, ನಮ್ಮ ಲಂಚ್ ಆನ್ ಸಂಡೇಸ್ ವಿತ್ ಅಣ್ಣ ಅಂತ. ಒಂದು ಬರ್ಡೇ ಸಂದರ್ಭದಲ್ಲಿ ಎಲ್ಲಿದ್ದರೂ ಅವ್ರು ಬೆಂಗಳೂರಲ್ಲಿ ಇರಬೇಕು. ಇನ್ನೊಂದೇನು ಅಂತಂದರೆ ನೀವುಗಳು ಎಲ್ಲಿದ್ದರೂ ಕೂಡ ಭಾನುವಾರ ಮನೆಯಲ್ಲಿ ಇರಬೇಕು ಮಧ್ಯಾಹ್ನ ಊಟಕ್ಕೆ. ಹೌದು. ಓಕೆ, ಎಷ್ಟು ವರ್ಷದಿಂದ ನಡ್ಕೊಂಡು ಬಂದಿರುವಂಥದ್ದು ಇದು? ನನಗೆ ನೆನಪಿದ್ದಂಗೆ ಅಟ್ಲೀಸ್ಟ್ 20 ವರ್ಷ. 20 ವರ್ಷದಿಂದ? ಇವಾಗ 8 ವರ್ಷ, ಅವ್ರು ಹೋಗಿ 8 ವರ್ಷ ಆಯಿತು. ಅದಕ್ಕಿಂತ ಮುಂಚೆ 20 ವರ್ಷ ನಾ ಹೇಳ್ತಾ ಇರೋದು. ಮಮತಾ, ತಾವು ಹುಟ್ಟಿದಲ್ಲ ಇಲ್ಲಿ? ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ನನ್ನ ಅಮ್ಮನ ತಾಯಿ ಮನೆ ಚಿಕ್ಕಮಂಗ್ಳೂರು. ಆ್ಯಂಡ್ ಅಲ್ಲಿ ನಾ ಹುಟ್ಟಿದ್ದು. ಆದರೆ ನಾ ಹುಟ್ಟಿ ಒಂದು 20 ದಿವಸಕ್ಕೂ ಏನೋ ಅಮ್ಮ ಹೇಳ್ದಂಗೆ ಅಣ್ಣ ಮಿನಿಸ್ಟರ್ ಆದರು. 57 ಆದರೆ ಮಿನಿಸ್ಟರ್ ಆದರು. ಹಂಗೆ ನಾವು ಬೆಂಗಳೂರಿಗೆ ಬಂದ್ವಿ ಅದಾದಮೇಲೆ. ಸೊ 57ರಿಂದ ಇಲ್ಲಿ ಬೆಂಗಳೂರಲ್ಲೇ ಇದ್ವಿ ನಾವು. ಸೊ ನಾವೆಲ್ಲ ಬಾಕಿಯವರು, ನನ್ನ ತಂಗಿ ಹುಟ್ಟಿದ್ದು ಇಲ್ಲೇ, ಭರತ್ ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಸ್ಮಾಲ್ ಫ್ಯಾಮಿಲಿ. ಅಲ್ಲ, ಬಾಲ್ಯದ ದಿನಗಳನ್ನು ನೆನಪಿಸ್ಕೊಂಡ್ರೆ ಅಪ್ಪನ ಜೊತೆಗೆ? ಅಪ್ಪನ ಹೆಚ್ಚಾಗಿ ಅಣ್ಣ ತುಂಬ ಬ್ಯುಸಿ ಇರ್ತಿದ್ರು ಆ ದಿನದಲ್ಲಿ. ಸೊ ಅಮ್ಮ ನಮ್ಮನ್ನು ಹೆಚ್ಚು ನೋಡ್ಕೊಂಡಿದ್ದು ಮನೇಲಿ ಅಂದರೆ. ಆದರೆ ಒಂಥರ ಡಿಸಿಪ್ಲಿನ್ ತಂದಿದ್ದು ಅಣ್ಣ ನಮ್ಮ 3 ಜನದಲ್ಲೂ. ಡಿಸಿಪ್ಲಿನ್ ಅಂದರೆ ಏನು? ಮನೇಲಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬೇಕು, ಸ್ಕೂಲಿಗೆ ಕರೆಕ್ಟ್ ಟೈಮ್ ಹೋಗಬೇಕು,
ಓದಬೇಕು, ಫಸ್ಟ್ ಬರಬೇಕು ಕ್ಲಾಸಲ್ಲಿ. ಅಣ್ಣಂದೇನು ಅಂದರೆ ನಾನು ಸಾಲಾರು ಮಾಡಿ ನಿಮಗೆ ಓದಿಸ್ತೇನೆ, ನಾನು ನಿಮಗೆ ಬಿಡೋದು ಅಷ್ಟೇ. ನಂದು ಒಂದು ದೊಡ್ಡ ಲೈಬ್ರರಿ, ನಿಮಗೆ ಬಿಟ್ಟು ಹೋಗ್ತೇನೆ. ನೀವೊಂದು ಆಸ್ತಿ ನಾನು ಬಿಡ್ತೇನೆ ಅಂತ ನೀವು ತಿಳ್ಕೊಬೇಡಿ, ನಾನು ಬಿಡೋದಿಲ್ಲ. ಇದು ಮೊದಲಿಂದನೇ ಬರ್ತಾ ಇದ್ದದ್ದು. ಇಟ್ಸ್ ನಾಟ್ ಸಮಥಿಂಗ್ ನ್ಯೂ ಫಾರ್ ಅಸ್. ಸೊ ಅಣ್ಣ ನಮಗೆ ಅದೊಂದು ಶಿಸ್ತು, ಒಂದು ಡಿಸಿಪ್ಲಿನ್ ಏನಿದೆ ಅದು ನಮ್ಮಲ್ಲಿ ಬಂದಿದ್ದರೆ ಅದು ಅಣ್ಣನಿಂದ. ಪುಸ್ತಕಗಳನ್ನು ನೋಡ್ಕೊಳ್ಳೋದು, ಪುಸ್ತಕ ಅಂದರೆ ಅಣ್ಣಂಗೆ ಪ್ರಾಣ. ಅದೇನಾದ್ರು ಒಂದು ಆ ಡಾಗಿ ಇಯರ್ ಬರ್ತದೆ ಅಥವಾ ಸಣ್ಣ ಟೇರ್ ಆಯಿತು, ಸ್ವಲ್ಪ ಹರಿಯಿತು ಅಂದರೆ ಆ ದಿನ ಅಣ್ಣ ಊಟ ಮಾಡಲ್ಲ. ಹಿ ವಿಲ್ ಪನಿಷ್ ಹಿಮ್ಸೆಲ್ಫ್. ಸೊ ಆ ಥರ ಒಂದು ಡಿಸಿಪ್ಲಿನ್ ಅಣ್ಣಂದು. ಅದು ನಮ್ಮ ಐ ಥಿಂಕ್ ನಮಗೆಲ್ರಿಗೂ ಬಂದಿದೆ ಸುಮಾರಷ್ಟು, ನಮ್ಮ 3 ಜನಕ್ಕೂ. ಬಹಳಷ್ಟು ಓದ್ಕೊಂಡಿದ್ರಲ್ಲ, ಸಿಕ್ಕಾಪಟ್ಟೆ ಓದ್ಕೊಂಡಿದ್ರು. ಹೌದು, ಓದೋದಲ್ಲಿ ಅಣ್ಣ ಯಾವಾಗ ಟೈಮ್ ಸಿಗುತ್ತೋ ಅಣ್ಣಂಗೆ. ಇಲ್ಲಿಂದ ನಾವು ಪ್ಲೇನಲ್ಲಿ ಹೊರಟ್ರು, ಅಲ್ಲಿ ಏರ್ಪೋರ್ಟಲ್ಲಿ ಒಂದು ಬುಕ್ ತೊಗೊಂಡ್ರು, ಅದು ಇಡೀ ಅಲ್ಲಿ ಹೋಗ್ಬೇಕಾದ್ರೆ ಬರೋ ತನಕ ಆ ಬುಕ್ ಮುಗಿಯುತ್ತೆ, ಓದ್ತಿದ್ರು ಅದನ್ನು. ಆ್ಯಂಡ್ ಓದೋದಂದರೆ ಎಲ್ಲ ಫೀಲ್ಡಲ್ಲಿ, ಲಿಟ್ರೇಚರ್ ಇರ್ಬೋದು, ಫಿಲಾಸಫಿ ಇರ್ಬೋದು, ಸೈನ್ಸ್ ಇರ್ಬೋದು. ಓಕೆ ಮಮತಾ ಅವರೇ, ಇನ್ನಷ್ಟು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಇನ್ನಷ್ಟು ಮಮತಾ ಅವ್ರ ಜೊತೆ ಮಾತಾಡೋಣ ಸಣ್ಣ ವಿರಾಮದ ನಂತರ.